ಪದ್ದು ಅಕ್ಕ, ಪದ್ದು ಅಕ್ಕ, ಅದೇ ನೀನು ಹೇಳ್ತಿದ್ದಲ್ಲ ಫೋನ್ ಸಿಕ್ಕರೆ ಎಲ್ಲ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ಹೆಂಗನ ಮಾಡಿಬಿಟ್ಟು ಪುಟ್ಟಿನ ಕಳಿಸ್ಬಿಟ್ಟು ಫೋನ್ ಎತ್ಕೊಂಬಿಟ್ಟು ಬರಂಗೆ ಮಾಡಕ್ಕ ಪ್ಲೀಸ್ ಕಣಕ್ಕ, ಇದೊಂದು ಸಹಾಯ ಮಾಡು. ನೀನೇ ಹೇಳ್ದೆ ಸರಜಿ ಮಗಳಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ ನೀ ಅಂತ ಹೇಳ್ಬಿಟ್ಟು ನಾನು ನಿಂಗೆ ಇವಾಗ ಅದನ್ನೇ ಹೇಳ್ತಾ ಇದ್ದೀನಿ. ಅನ್ಯಾಯ ಆಗಬಾರ್ದು ತಾನೇ ಅಕ್ಕ, ಹೆಂಗನ ಮಾಡಿಬಿಟ್ಟು ನಿಮ್ಮ ಮಗಳಿಗೆ ಹೇಳ್ಬಿಟ್ಟು ಫೋನ್ ಎತ್ಕೊಂಬಿಟ್ಟು ಬರಂಗೆ ಮಾಡಕ್ಕ. ಅದಕ್ಕಿಂತ ಅವಳು ಲವ್ವರ್ ಯಾರು, ಅವ್ನು ಯಾರನ್ನ ಇಷ್ಟಪಡ್ತಾವನೆ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಬಿಟ್ಟು ಹೆಂಗೆ ಗೊತ್ತಾಗೆ ಮದುವೆನ ತಾಗ ಹೆಂಗಾದ್ರೂ ನಿಲ್ಲಿಸ್ಬಿಡ್ಬೋದಲ್ವಾ. ಲವ್ವರ್ನ ಬೇಕಾದ್ರೆ ಕರೆಸ್ಬಿಟ್ಟು ಪುಟ್ಟಿಗೆ ಒಂದೇ ಒಂದು ಕಿತ ಹೇಳಕ್ಕ. ನೀನು ಹೇಳಿದ್ರೆ ಅವಳು ನೀನು ಹೆಂಗೆ ಹೇಳಿದ್ರೆ ಹಂಗೆ ನನಗೆ ಮಾಡ್ತಾಳಕ್ಕ. ಪ್ಲೀಸ್ ಕಣಕ್ಕ, ನನಗೆ ಮದುವೆ ನಿಲ್ಲಿಸೋಕ್ಕೆ ಇದಕ್ಕಿನ್ನೂ ಬೇರೆ ಐಡಿಯಾ ನಂಗೆ ಸಿಗ್ತಾ ಇಲ್ಲ. ಹಂಗೇನೆ ನೀ ಹೆಂಗನ ಮಾಡ್ಲಿ ಹಾಕು, ಅದು ಹೆಂಗೆ ಓಪನ್ ಮಾಡೋದು ಅಂತ ಎಲ್ಲ ತಿಳ್ಕೊಂಬಿಟ್ಟು ಬಂದ್ಬಿಟ್ರೆ ಹೆಂಗೆ ಗೊತ್ತಾಗೆ ಆರಾಮಾಗೆ ಎಲ್ಲ ಫೋನ್ ನಂಬರೆಲ್ಲ ತಗೊಬಿಡ್ಬೋದು, ಫೋಟೋ ಗಿಟ್ಟುಗಳೆಲ್ಲನೂ ಎತ್ಕೊಂಬಿಡ್ಬೋದು. ಆ ಮೊಬೈಲಿಂದ ನಮ್ಮ ಮೊಬೈಲ್ಗೆಲ್ಲ ಕಳಿಸ್ಕೊಬಿಡೋಣ. ನಾನು ನಿಮ್ಮ ಲವ್ಗೆ ಅಲ್ದಿದ್ರು ಅಯ್ಯೋ ಪಾಪ ಸರಜಕ್ಕನ ಮಗಳು ಜೀವನ ಹಾಳಾಗೋಯ್ತದಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಉದ್ದೇಶಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಕಣಪ್ಪು. ಆಮೇಗಿಂದ ಇಲ್ಲ ಹಂಗೆ ಹಿಂಗೆ ಅಂತ ನೀನೇನು ಅನ್ನಂಗಿಲ್ಲ ಸರಿನೇ. ಆಮೇಗಿಂದ ನೀನು ಸರಜಿಗೆ ಹೇಳೋದು ಪುದಕ ಸಹಾಯ ಮಾಡ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವೆಲ್ಲ ಮಾಡಂಗಿದ್ರೆ ದೇವರಣೆ ನಾನು ಮಾಡೋಕ್ಕಿಲ್ಲ. ಈಗಲೇ ಹೇಳಿವ್ನಿ ಸರಿನೇ. ಸರಿ, ನನ್ನ ಮಗಳನ್ನ ಕರೆದ್ಬಿಟ್ಟು ಹೇಳ್ತೀನಿ, ನಮ್ಮ ಪುಟ್ಟಿಗೆ ಹೇಳ್ತೀನಿ. ಏನೋ ಆತಾಗ ಮಾಡ್ಕೊಂಡು ತಗೊಬಿಟ್ಟು ಬತ್ತಾಳೆ. ಏನು ಮಾಡ್ತೀಯೋ ಮಾಡಿ, ಒಂದು 10 ನಿಮಿಷ ಅಷ್ಟೇ ಮೊಬೈಲು. ಆಮೇಗಿಂದ ತಗೊಂಡೋಗ್ಬಿಟ್ಟು ಅಲ್ಲೇ ನೀನು ಫೋನ್ ಮಾಡ್ದಂಗೆ ಮಾಡ್ಬೇಕು ನೀನು. ಹ್ಞೂ ಸರಿ ಕಣಕ್ಕ, ಆಯಿತು ಕಣಕ್ಕ, ಆಯಿತು. 10 ನಿಮಿಷ ಸಾಕು ನನಗೆ. ಲಾಕು ಅವರೆಲ್ಲ ಕಾಸ್ಟ್ಲಿ ಮೊಬೈಲ್ ಆಗಿರ್ತವೆ, ಲಾಕೆಲ್ಲನೂ ಒಸಿ ಹಂಗೆ ಅಂತ ಹೇಳ್ಬಿಟ್ಟು ಪುಟ್ಟಿಗೆ ಹೇಳಕ್ಕ. ಏನು ಓಪನ್ ಮಾಡೋದು ಹಂಗೆ ಅಂತ ತಿಳ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಸರಿ ಆಯ್ತು ಹೇಳು. ಹೆಂಗೋ ಸರಜಕ್ಕನ ಮಗಳು ಒಳ್ಳೇದಾದ್ರೆ ಅಷ್ಟೇ ಸಾಕು. ನನ್ನ ಫ್ರೆಂಡ್ ಮಗಳಲ್ವಾ. ನಮ್ಮ ಬುಟ್ಟಿನ ಇದ್ರಾಗ ಬಳಸ್ಕೊಂತಿರೋದು ನನಗೂ ಬೇಜಾರೇನಿಯ. ಚಿಕ್ಕ ಹುಡುಗರನ್ನೆಲ್ಲ ಹಿಂಗೆ ಬಳಸ್ಕೋಬಾರ್ದು. ಆದ್ರೂ ಅವಳು ಬಿಟ್ಬಿಟ್ಟು ನಮ್ಗೆ ಬೇರೆ ಯಾರೂ ಇಲ್ಲ ಸದ್ಯಕ್ಕೆ ಸಹಾಯ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ. ಅದಾಗಿನ ಏನು ಮಾಡೋಕ್ಕಾಯ್ತದೆ ಬಿಡು. ನನ್ನ ಮಗಳಿಗೆ ನೀವು ಒಂದು ಮಾತು ಹೇಳ್ತೀನಿ. ಪುಟಿ ಅಮ್ಮು ಬಾಮ್ಮ ಇಲ್ಲಿ. ಅಯ್ಯೋ ಇವಳಿನ ಏನು ಎಡವಟ್ಟು ಮಾಡ್ಕೊಂಬಿಟ್ಟು ಬಂದು ನಮ್ಮ ಅಮ್ಮನೇ ಕಳಿಸಿದ್ಲು ಅಂತ ಹೇಳ್ಬಿಟ್ರೆ ಇನ್ನೂ ನನಗೆ ಮಾನ ಮರೋದೆಲ್ಲ 3 ಕಾಸು ಖರಾಜ್ ಆಯ್ತದೆ. ಅದು ಏನು ಮಾಡಬೇಕು ಏನೋ ನಾ ಕಾಣೆ. ಪುಟ್ಟಿ ಓಯ್ ಏನಮ್ಮ ಟಿವಿ ನೋಡಕ್ಕೂ ಬಿಡೋಕ್ಕಿಲ್ಲ, ಈಚೆ ಕಡೆಗೂ ಕಳ್ಸಕ್ಕಿಲ್ಲ, ನೀನು ಎಲ್ಲದಕ್ಕೂ ಅಡ್ಡಿ ಮಾಡ್ತೀಯ. ಹೇಳು ಏನು ಅಂತ ಹೇಳ್ಬಿಟ್ಟು ಏನಕ್ಕೂ ಬಿಡಕ್ಕಿಲ್ಲ ನೀನು. ಅಯ್ಯೋ ಮಗಳೇ, ನಿಂಗೆ ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ಸೋಣ ಅಂತ ಅನ್ಕಂಡೆ. ಅಮ್ಮ ಚಾಕಿ ಐಸ್ ಕ್ರೀಮಾ ಕೊಡ್ಸಮ್ಮ ಪ್ಲೀಸ್ ಕಣಮ್ಮ. ನೀನು ಅದಕ್ಕೆ ಒಂದು ಕೆಲಸ ಮಾಡಬೇಕು. ನಾನು ಹೇಳಿದ ಕೆಲಸ ನೀನು ಮಾಡಿದ್ರೆ ನಿಜವಾಗೂ ನಿಂಗೆ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತೀನಿ ಸರಿನಾ? ಅಮ್ಮ ಹೇಳಮ್ಮ ಏನಂತ. ಈಗ ನೀನು ಸೀದಾ ಹೋಗ್ಬಿಟ್ಟು ನೆನ್ನೆ ಕಾರ ಕರ್ಕೊಂಬಂತಲ್ಲ ಅಣ್ಣಯ್ಯ, ಆ ಅಣ್ಣ ಇಂತಕ್ಕೆ ಹೋಗ್ಬಿಡ್ಬೇಕು ನೀನು. ಹೋಗ್ಬಿಟ್ಟು ಅಣ್ಣ ಮೊಬೈಲ್ ಕೊಡೋಣ, ಆಟ ಆಡೋಕ್ಕೆ ಮೊಬೈಲ್ ಕೊಡೋಣ ಅಂತ ಹೇಳ್ಬಿಟ್ಟು ನೀನೇನು ಹೆಂಗನ ಮಾಡ್ಬಿಟ್ಟು ಮೊಬೈಲ ಒಂದು 10 ನಿಮಿಷ ತಗೊಬಂದ್ಬಿಡ್ಬೇಕು. ಹಂಗೆ ನೀ ಮೊಬೈಲ್ ಹೆಂಗೆ ಓಪನ್ ಮಾಡೋದು ಅಂತ ಕೇಳ್ಕೊಂಬಿಟ್ಟು ಬಾ. ನೀನು ಕೊಂತ್ರಿ ಅಲ್ವಾ ನಂಗೆ ಗೊತ್ತು ಬಾ. ನೀನು ನನ್ನ ಮೊಬೈಲ್ ಎಲ್ಲ ಹೆಂಗೆ ಓಪನ್ ಮಾಡ್ತೀಯ ಹೇಳು. ಅದೇ ಹಿಂಗೆ ಸ್ಕ್ರೀನಿಂಗ್ ಓಪನ್ ಮಾಡ್ತಾರಲ್ಲ ಅದನ್ನು ಓಪನ್ ಮಾಡೋದು ಹೆಂಗೆ ಅಂತ ತಿಳ್ಕೊಬಿಟ್ಟು ಹಂಗೆ ಪಟ್ ಅಂತ ಬಂದ್ಬಿಡಿಲ್ಗೆ ಸರಿನಾ? ಅಣ್ಣಯ್ಯ ಕೊಡಕ್ಕಿಲ್ಲ ಕಣಮ್ಮ. ಕೊಡಕ್ಕಿಲ್ಲ ಅಂದ್ರೆ ನೀನೇ ಒಂಚೂರು ಹೆಂಗನ ಮಾಡಿ ಅಣ್ಣ ನೈಸ್ ಮಾಡಿ ಹಂಗೆ ಹಿಂಗೆ ಅಂತ ಇಸ್ಕೊಂಬಿಟ್ಟು ಬರಬೇಕು. ಅಣ್ಣ ಗೇಮ್ ಮಾಡ್ಕೊಡ್ತೀನಿ 2 ನಿಮಿಷ ಅಂತ ನೀನೇ ಹೇಳ್ಬೇಕು. ಹ್ಞೂ ಪುಟ್ಟಿ ಪ್ಲೀಸ್ ಪುಟ್ಟಿ, ಇದೊಂದೇ ಒಂದು ಸಹಾಯ ಮಾಡೆ ಪ್ಲೀಸ್ ಕಣೆ. ನೀನು ಐಸ್ ಕ್ರೀಮ್ ಕೊಡಿಸ್ತೀಯಾ? ನೀನು ಕೇಳೋದೆಚ್ಚ ನಾನು ಕೊಡಿಸೋದೆಚ್ಚ, ಪಕ್ಕ ಕೊಡಿಸ್ತೀನಿ ಕಿತ. ತಗೊಂಬಿಟ್ಟು ಬಂದ್ಬಿಡು. ನಾವು ಇಲ್ಲೇ ನಿಂತ್ಕೊಂಡಿರ್ತೀವಿ, ತಂದ್ಬಿಟ್ಟು ಒಂದು 10 ನಿಮಿಷ ತಂದ್ಬಿಟ್ಟು ಕೊಟ್ಬಿಟ್ಟು ಹಂಗೆ ತಗೊಂಡೋಗಿ ಅವನಿಗೆ ವಾಪಸ್ ಕೊಟ್ಬಿಡಿವಂತೆ. ಸರಿ ಆಯ್ತು. ಅಕ್ಕ ಪುಟ್ಟಿ ತೊತ್ತಾಳೆ ಅಂತೀಯೇ? ತರದೇನ ತೊತ್ತಾಳೆ. ನಮ್ಮ ಹೆಸರು ಹೇಳ್ಬಿಟ್ಟು ತೊಗ್ಲಗಿಗ್ಲು ಆಗ್ತಾಳ ಅಂತ ಹೇಳ್ಬಿಟ್ಟು ಎಲ್ಲೋ ಒಂತಾಗ ಭಯ ಆಯ್ತದೆ. ಮೊದಲೇ ಗೊತ್ತಿಲ್ದಿರೋದು ಏನಾಯ್ತು ನನ್ನ ಮಗಳು ಕತೆ ನಿನಗೆ. ನನ್ನ ಮಗಳು ಕತೆ ಎಲ್ಲ ನಿಂಗೆ ಗೊತ್ತಿರೋದೇನಿಯ. ತಿರುಗಿ ತೊಗ್ಲಾಕ್ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ನನಗೋಸಿ ಭಯ ಆಯ್ತೈತೆ. ಆಮೇಲೆ ಏನಕ್ಕೆ ಎತ್ತ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಉಟ್ಕೊಬಿಡ್ತಾವೆ ಕಣಪ್ಪಿ. ಅದಕ್ಕೇನಿಯ ಭಯ. ನಿನಗೆ ಮದುವೆ ನಿಲ್ಲಿಸೋ ಚಿಂತೆ, ನನಗೆ ಪಾಪ ಹುಡುಗಿ ಭವಿಷ್ಯ ಹಾಳಾಗೋಯ್ತದಲ್ಲ. ಅವನಿವ್ನು ಕಟ್ಕೊಬಿಟ್ಟು ಯಾವಳನ್ನೋ ಲವ್ ಮಾಡಿ ಕಟ್ಕೊಬಿಟ್ರೆ ಭವಿಷ್ಯ ಸಂದಕ್ಕಿರಕ್ಕಿಲ್ವಲ್ಲ ಅಂತ ನನ್ನ ಚಿಂತೆ. ಒಳ್ಳೆ ಕಾರ್ಯಕ್ಕೆ ನೀನು ಕೈ ಹಾಕಿದ್ದೀನಿ ನೋಡೋಣ ಹೇಳು. ಸರಿ ಕಣಕ್ಕ ಆಯ್ತು. ಪುಟ್ಟಿ ಬರಲಿ ಎಲ್ಲ ನೋಡ್ಬಿಟ್ಟು ಪಟ ಅಂತ ನನ್ನ ಮೊಬೈಲು ಕಳಿಸ್ಕೊಬಿಡ್ತೀನಿ ನನ್ನ ನಂಬರ್ಗೆ. ಅದೇನೋ ಕಣಪ್ಪ ನನಗೆ ಅದೆಲ್ಲ ಬರೋಕ್ಕಿಲ್ಲ. ವಾಟ್ಸಪ್ಪು ಗೀಟ್ಸಪ್ಪು ಅವೆಲ್ಲನೂ ಗೊತ್ತಿಲ್ಲ, ನಂಗೆ ಬರೋಕ್ಕೂ ಇಲ್ಲ ಕಣ. ಎಲ್ಲ ನೀನೇನಿಯ ಮಾಡ್ಕೋಬೇಕು. ನನಗೆ ಅದೆಲ್ಲನೂ ಏನು ಗೊತ್ತಾಗಕ್ಕಿಲ್ಲ. ನಿನ್ಗೆ ಅದೇನು ಇದನ್ನಿಸ್ತೈತೋ ಅದನ್ನೇನಿಯ ಮಾಡ್ಕೊ ನೀನು ಸರಿನೇ. ನಮಗಂತೂ ಏನೋ ಅವೆಲ್ಲ ಗೊತ್ತಾಗಕ್ಕಿಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ ಕಣಕ್ಕ, ಎಲ್ಲ ನಾನು ಇಲ್ವೇ ನಾನು ಹೆಂಗೋ ಮಾಡ್ಕೋತೀನಿ. ಮೊಬೈಲನ್ನು ತಗೊಬರ್ಲಿ ಪುಟ್ಟಿ ಇರಲಿ. ಏನೇ ಆಗ್ಲೇ ಬಂದ್ಬಿಟ್ಟ? ಯಾವಣ್ಣನೇ? ಓ ಬುಟ್ಟಿ ಹೊಳಿ ಅಂದ್ರೆ ನಿಮ್ಮನ್ನು ಪರಿಚಯ ಮಾಡ್ಕೊಬಿಟ್ಲೆ ನಾಗ್ಲೇ ನೆನೆಯ? ಹ್ಞೂ ಅತ್ತೆ ಪರಿಚಯ ನೆನೆಯ. ಬಲು ಚೂಟಿ ಅವಳೆ ಹುಡುಗಿ ಮಾತ್ರನೂ ಹೊಸಿ ಹುಷಾರಾಗಿರ್ರಿ. ಅಯ್ಯೋ ನಾರ್ಮಲ್ ಹುಡುಗಿ ಅನ್ಕಬಡಿ, ಹುಡುಗಿಯ ಖತರ್ನಾಕ್ ಪಿಳ್ಳೆ ಇದು, ನಾರ್ಮಲ್ ಪಿಳ್ಳೆ ಅಲ್ಲ ಇದು. ಅಯ್ಯೋ ಬೋ ಬುದ್ವಂತೆ. ಅಂತ ಸುಲಭವಾಗಿ ನೀನು ಅನ್ಕೋಬೇಡ. ಹೊಸಿ ಹುಷಾರಾಗಿರಪ್ಪೋ. ಆಮೇಲೆ ನನ್ನ ಹತ್ರಕ್ಕೆ ಪೊಲೀಸ್ನವ್ರು ಕರೆಸ್ಬಿಟ್ಟಿದ್ಲು. ಇದು ಏನು ಸಾಮಾನ್ಯ ಅನ್ಕೋಬೇಡ.
ಅದೇನೋ ಅವ್ರ ಅಮ್ಮದಿ ಹಂಗೆ ಎಣಗ್ತಾವಳೆ ಇವಳ ಹತ್ರ ನಾಕಾಣೆ ಒಸಿ ಹುಷಾರಾಗಿರು ಸರಿನಾ. ಅತ್ತೆ ಇವಳಿಗೆಲ್ಲ ಎದುರ್ಕೊಳ್ಳೋ ಅಂತದೇನಿಲ್ಲ, ಅವಳಿಗೆ ಏನು ಗೊತ್ತಾಗಿಲ್ಲ. ನೆನ್ನೆ ನನ್ನ ಜೊತೆ ಎಲ್ಲ ಪಾಪ ಚಾಕ್ಲೇಟ್ ಎಲ್ಲ ಕೊಡಿಸ್ತೆ ಕರ್ಕೊಂಡೋಗ್ಬಿಟ್ಟು. ಭಾಳ ಒಳ್ಳೆ ಮಗ ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಡಿ, ಭಾಳ ಒಳ್ಳೆ ಮಗನೇ ನೀಯ. ಸರಿನೇ, ನಾನು ನೋಡ್ಕೊತೀನಿ ಬಿಡಿ. ಏನೋ ಹುಡುಕೊಂಬಂದ್ಬಿಟ್ಟವಳೆ. ಸರಿ ಹೇಳಿ ಅಂದ್ರೆ ಹುಷಾರಾದ್ರೆ. ಎಂಗೇಜ್ಮೆಂಟ್ಗೆ ಕುರ್ಜಿ ಕಾಯಿ ಚೊಕ್ಲಿ ಎಲ್ಲ ಮಾಡಬೇಕಿತ್ತು, ಎಲ್ಲ ಒಸಿ ಹೊಂದಿಸ್ಕೋಬೇಕು ಹೋಗಿ. ಓಯ್ ಓಯ್ ಪುಟ್ಟಿಯೇ, ಏನ್ ಇಲ್ಲಿ ಗಂಟೆ ಹುಡುಕೊಂಡ್ಬಿಟ್ಟಿದ್ಯಾ? ಏನ್ ವಿಷಯ? ಅಣ್ಣ ಅಣ್ಣ ಅಣ್ಣ, ನಿಮ್ಮ ಹತ್ರ ದೊಡ್ಡ ಕಾಸ್ಟ್ಲಿ ಮೊಬೈಲ್ ಇರ್ತದಂತೆ ನಿಮ್ಮ ಹತ್ರ? ಹಾ ಪುಟ್ಟಿ, ಐಫೋನ್ ನೋಡು, ಇದೇನೇ ನನ್ನ ಫೋನ್, ಐಫೋನ್. ಅಣ್ಣ ಹೌದಾ? ಅಮೇರಿಕಾದಾಗ ಜಾಸ್ತಿ ಬಳಸ್ತಾರಂತಲ್ವೇ? ಹ್ಞೂ ಪುಟ್ಟಿ, ಬಳಸ್ತಾರೆ ಬಿಡು. ನೀನು ದೊಡ್ಡಳಾದ್ಮೇಲೆ ನೀನು ಚೆನ್ನಾಗಿ ಓದಿ ನೀನು ಅಮೆರಿಕಕ್ಕೆ ಬಂದ್ಬಿಡಿವಂತೆ. ಅವಾಗ ನೀನು ಐಫೋನ್ ಅದು ಇದು ಎಲ್ಲ ತಗೊಂಡು ಆಟಾಡ್ಬೋದು, ಸರಿನಾ? ಅಣ್ಣ 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 ಪ್ಲೀಸ್ ಕಣಣ್ಣ, ನಾನು ಇನ್ನೂ ದೊಡ್ಡವಳಾಗಿ ಫೋನ್ ತಗೊಳ್ಳೋ ಅಷ್ಟೊತ್ತಿಗೆ ಇನ್ನೂ ಎಷ್ಟು ವರ್ಷಗಳು ಬೇಕಾಯ್ತದೋ ಏನೋ. ಅಣ್ಣ ಗೇಮ್ ಆಡ್ಬೇಕಣ್ಣ ಮೊಬೈಲಾಗೆ, ನಮ್ಮಮ್ಮ ಕೊಡಕ್ಕೆ ಇಲ್ಲ ಅಂತದೆ ಗೇಮ್ ಆಡ್ತೀನಿ ಕೊಡು ಅಂತಂದ್ರೆ ಅಣ್ಣ ಏನು ಮಾಡಕ್ಕಿಲ್ಲ. ಅಣ್ಣ ಒಂದೇ ಒಂದು ಗೇಮ್ನ ಹಾಕೊಡೋಣ, ನಾನು ಗೇಮ್ ಆಡ್ಕೊತೀನಿ, ಒಂದೇ ಒಂದು ಕಿತ ಕೊಡೋಣ. ಪುಟ್ಟಿ ತುಂಬ ಪರ್ಸ್ನಲ್ ಇದೆ ಫೋನಲ್ಲಿ, ತುಂಬ ಪರ್ಸ್ನಲ್ ಇದೆ. ಎಲ್ಲ ಕೊಟ್ಬಿಟ್ರೆ ನಮ್ಮ ಆಫೀಸು ಅದು ಇದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ನೀನು ಚಿಕ್ಕ ಹುಡುಗಿ ಏನು ಗೊತ್ತಾಗಲ್ಲ, ಡಿಲೀಟ್ ಮಾಡಿಬಿಟ್ರೆ. ಇಲ್ಲ ಅಣ್ಣ, ನನ್ನ ಗೇಮ್ ಆನ್ ಮಾಡ್ಕೊಡಿ ಅಣ್ಣ. ನಾನು ಗೇಮ್ ಆಡೋದು ಬಿಟ್ಬಿಟ್ಟು ಬೇರೆ ಇನ್ನೇನು ಓದ್ತಲ್ಲ, ಬರೀ ಗೇಮ್ ಮಾತ್ರ ಆಡ್ತಾ ಇರ್ತೀನಿ. ಚಿಕ್ಕ ಹುಡುಗಿ ನನ್ನ ಪರ್ಸ್ನಲ್ ಎಲ್ಲ ಏನಕ್ಕೆ ನೋಡ್ತಾಳೆ? ಗ್ಯಾಲರಿ ಓಪನ್ ಮಾಡೋಕ್ಕೂ ಬರಲ್ಲ ಇದಕ್ಕೆ. ಕೊಡ್ಲಾ ಬೇಡವಾ? ಚಿಕ್ಕ ಮಕ್ಳಂದ್ರೆ ಏನೋ ಒಂಥರ ನನಗೆ ಸಖತ್ ಇಷ್ಟನಪ್ಪ. ಅದಕ್ಕೆ ಅದ್ರಾಗೂ ಈ ಥರ ಚೂಟಿ ಹುಡುಗಿಯರು ಅಂದರೆ ನಂಗೆ ಇನ್ನೂ ಜಾಸ್ತಿ ಇಷ್ಟನಪ್ಪ. ಕೊಡೋಣ. ಸರಿ ಪುಟ್ಟಿ ಹುಷಾರು, ಫೋನ್ ಸರಿನಾ? ತುಂಬ ಕಾಸ್ಟ್ಲಿ ಮೊಬೈಲ್ ಇದು, ಸ್ವಲ್ಪ ಹುಷಾರು. ಗೇಮ್ ಆನ್ ಮಾಡ್ಕೊಡ್ತೀನಿ, ಆಡ್ತಾ ಇರು ಗೇಮ್ನ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಕಸ್ಮಾತ್ ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಮೊಬೈಲ್ ಹಂಗೆ ಲಾಕ್ ಆಗೋಗ್ಬಿಟ್ರೆ ಏನಣ್ಣ ಮಾಡೋದು? ಮೊಬೈಲ್ನ ಯೂಸ್ ಮಾಡ್ತಾನೆ ಇದ್ರೆ ಲಾಕ್ ಏನಾಗಲ್ಲ, ಸರಿನಾ? ಮೊಬೈಲ್ ಯೂಸ್ ಮಾಡ್ತಾನೆ ಇರು, ಲಾಕ್ ಆಗಲ್ಲ. ತಗೋ ಮೊಬೈಲ್ನ. ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಕುತ್ಕೊಂಡಿರ್ಬೇಕು. ಮತ್ತೆ ಈಗಲೇ ಹೇಳಿದ್ದೀನಿ, ಯಾರು ಫೋನ್ ಕೇಳಿದ್ರು ಕೊಡಬಾರ್ದು. ಕೊಡಲ್ಲ. ಸರಿ ತಗೋ, ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. 10 ನಿಮಿಷ ಅಷ್ಟೇ ಆಟಾಡ್ಕೊಬೇಕು, ಸರಿನಾ? 10 ನಿಮಿಷ ಆದ ತಕ್ಷಣ ಕೊಟ್ಬಿಡ್ಬೇಕು, ನಾನು ಬರ್ತೀನಿ. ನೋಡು, ಅಲ್ಲಿ ಕೂತ್ಕೊಂಡು ಸುಮ್ಮನೆ ಆಟ ಆಡ್ತಾ ಇರು. ಸರಿ ಅಣ್ಣ ಆಯ್ತು. ಯಪ್ಪ ಎಷ್ಟು ದೊಡ್ಡ ಫೋನ್ ಇದು. ನಮ್ಮ ಮನೆಗಿಂತ ಫೋನ್ ಎಲ್ಲ ಇಲ್ವೇ ಇಲ್ಲ ಕಣಣ್ಣ. ನಮ್ಮ ಅಮ್ಮ ಕೊಡ್ಸೋದು ಇಲ್ಲ, ತಕೊಳ್ಳೋದು ಇಲ್ಲ ಬಿಡು ನಮ್ಮಮ್ಮ. ಸರಿ ಪುಟ್ಟಿ, ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹುಷಾರ್, ಫೋನು ಯಾವ್ದಾದ್ರು ಫೋನ್ ಬಂದ್ರೆ ರಿಸೀವ್ ಮಾಡಬಾರ್ದು. ರಿಸೀವ್ ಮಾಡಕ್ಕಿಲ್ಲ. ವೆರಿ ಗುಡ್ ಗರ್ಲ್. ಆಯ್ತು ಥ್ಯಾಂಕ್ಸ್ ಅಣ್ಣ. ಆಡ್ತಾ ಇಲ್ಲೇ ಕುಂತಿರ್ತೀನಿ ಕಣಣ್ಣ, ನೀನು ಹೋಗು, ಇಲ್ಲೇ ಕುಂತಿರ್ತೀನಿ ನಾನು. ಸರಿನಮ್ಮ, ಆಯ್ತು. ಪಾಪ ಚಿಕ್ಕ ಹುಡುಗಿ, ಪಾಪ ಬಡವರು, ಮನೆಗೇನು ಕೊಡ್ಸಲ್ಲ ಅನ್ನಿಸ್ತೈತೆ. ಫೋನ್ ಕೇಳಿದ್ರೆ ಫೋನು ಕೊಡ್ಸಲ್ಲ. ಆಟ ಆಡಕ್ಕೆ ಪಾಪ ಅವ್ರಿಗೆ ನಮ್ಮ ಥರ ಲೈಫ್ ಇಲ್ಲ ಅನ್ನಿಸ್ತೈತೆ. ಅದಕ್ಕೇನೆ ಪಾಪ ನೋಡು, ಅವ್ರ ಲೈಫುಗಳೆಲ್ಲ ನಮ್ಮ ಡ್ಯಾಡಿ ಆಗಿದ್ರೆ ಎಷ್ಟೆಲ್ಲ ಕೊಟ್ಟು ಬೆಳೆಸಿದ್ರು ನನಗೆ. ಆದರೆ ಪಾಪ ಆಟ ಆಡ್ಕೊಂಡ್ಲಿ ಬಿಡು 10 ನಿಮಿಷ. ನೆನೆ ಕಾರು ಅಂತ ಇದ್ಲು, ಕಾರಲ್ಲಿ ಕರ್ಕೊಂಡೋಗಿ ಬಂದೆ. ಪಾಪ ಇವಾಗ ಮೊಬೈಲು ಅಂತಾವಳೆ, ಮೊಬೈಲ್ ಕೊಟ್ಟಿದ್ದೀನಿ. ಹೆಂಗೋ ಖುಷಿಯಾಗಿ ಪಾಪ ನೋಡ್ಕೊಂಡ್ಲಿ ಬಿಡು. ಕೊಡ್ತು ಫೋನು. ಅಯ್ಯೋ ಫೋನ್ನ ಆನೇ ಮಾಡಿರ್ಬೇಕು, ಇಲ್ಲ ಲಾಕ್ ಆಗೋಗ್ಬಿಡ್ತದೆ. ಪುಟ್ಟಿ ತಂದೆ ಬಿಟ್ಟೆನೆ ಫೋನ್ನ ಕೊನೆಗೂನವೇ. ಅಮ್ಮ ಫೋನ್ ಅಮ್ಮ ಇದನ್ನ ಆನ್ ಮಾಡೇ ಇರ್ಬೇಕಂತೆ, ಇಲ್ಲ ಅಂದ್ರೆ ಲಾಕ್ ಆಗೋಗ್ಬಿಡ್ತದಂತೆ ಕಣಮ್ಮ, ಆನ್ ಮಾಡೇ ಇರ್ಬೇಕಂತೆ. ನೋಡಪ್ಪಯ್ಯ, ಇಸ್ಕೊಂಡದೇನೋ ನೋಡ್ಲಾ. ಅಮ್ಮ ಐಸ್ ಕ್ರೀಮ್ ಚಾಕ್ಲೇಟ್ ಇಸ್ಕೊಂಡ್ಬಿಟ್ಟು ಬಂದಿದ್ದೀನಿ ತಾನೇ. ಸರಿ ಪುಟ್ಟಿ, ಕೊಡಿಸ್ತೀನಿ. ಈ ಫೋನ್ ತಗೊಂಡೋಗಿ ಹಂಗೆ ವಾಪಸ್ ಕೊಡ್ಬೇಕಲ್ಲ. ವಾಪಸ್ ಕೊಟ್ಟ ಮೇಲೆ ಆಮೇಲೆ ನಿಂಗೆ ಬಂದ ಮೇಲೆ ಕೊಡಿಸ್ತೀನಿ. ಸ್ನಾನಕ್ಕೆ ಹೋಗೈತಮ್ಮ, ಬಂದ ಮೇಲೆ ಕೊಟ್ಬಿಡ್ಬೇಕಂತೆ ಫೋನ. ಆಯ್ತು ಕೊಟ್ಬಿಡೋಣ, ನಾವೇ ನಿಕ್ಕೊಳ್ಳೋದು ಬೇಡ. ನೋಡಪ್ಪಿ, ಅದೇನೇನೋ ನೋಡ್ಬೇಕು, ಪಟ ನೋಡ್ಬಿಟ್ಟು ಅದೇನೇನು ಕಳಿಸ್ಕೋಬೇಕು ನಿನ್ನ ನಂಬರ್ಗೆಲ್ಲ ಕಳಿಸ್ಕೊಬಿಟ್ಟು ಡಿಲೀಟ್ ಮಾಡ್ಬಿಡು. ಅಯ್ಯೋ ಅಕ್ಕ, ಯಪ್ಪ ಎಷ್ಟೊಂದು ಹುಡುಗಿ ಫೋಟೋಗಳೆಲ್ಲವೇ. ಅಲ್ಲಿ ನೋಡು, ನಮ್ಮ ಕಡೆಲ್ಲ ಫುಲ್ ಪ್ಯಾಸನ್ ಹುಡುಗಿ ಕಣಕು. ಹೌದೇ? ಕಳಿಸ್ಕ ಪಟ ಅಂತ ಫೋಟೋನು ಹಂಗೆ ಹುಡುಗಿ ನಂಬರ್ಗಳು ನೋಡು. ನಂಬರ್ ಯಾವ್ದೋ ನಂಬರ್ನು ಇಕ್ಕ ನಂಬರ್ನು ಬೇಕಾಯ್ತದೆ. 7 ಫೋನ್ ಹಾಕ್ಬಿಟ್ಟು. ಸರಿ ಕಣಕ, ಇರು ಪಟ ಅಂತ ಹೇಳ್ಬಿಟ್ಟು ಎಲ್ಲ ಕಳಿಸ್ಕೊಂತೀನಿ. ನಾನು ನಂಬರ್ ಓದಿಸಿ ವಾಟ್ಸಪ್ಪಾಗಿ ಕಳಿಸ್ಕೊಂತೀನಿ ಎಲ್ಲನೂ. ಇದು ಐಫೋನ್ ಕಣಕು, ಸೆಕ್ಯೂರಿಟಿ ಶಾನ್ ಇರ್ತದೆ. ಆದರೂ ಹೆಂಗನ ಮಾಡ್ಬಿಟ್ಟು ಎಲ್ಲನೂ ಕಳಿಸ್ಕೊಬಿಡ್ತೀನಿ. ಇರು ನೋಡ್ಕ, ನನ್ನ ಮಗ ಲೋವರ್ ಇಕ್ಕೊಂಡು ಏನು ಆಟ ಆಡ್ತಾನೆ ಇಲ್ಲಿಗೆ ಬಂದ್ಬಿಟ್ಟು ಅಂದರೆ ಈಗಿನ ಕಾಲದಾಗ ನಂಬಕ್ಕೆ ಆಗಿಲ್ಲ ಬಿಡಪ್ಪ. ಈಗಿನ ಕಾಲದಾಗೆ ಹುಡುಗರನ್ನ ನಂಬಕ್ಕೆ ಆಗಕ್ಕಿಲ್ಲ. ಯಾವ್ಯಾವ ಹುತ್ತದಾಗ ಯಾವ್ಯಾವ ಆವಿತದೋ ಏನೋ. ಹಬ್ಬ ಶಿವನೇ ಅಕ್ಕ, ಇರೋದಂತೂ ಕನ್ಫರ್ಮ್ ಆಯ್ತಕ್ಕ, ಲೋವರ್ ಇರೋದಂತೂ ನನವೇ. ಕಳಿಸ್ಕ. ಎಲ್ಲ ಕಳಿಸ್ಕೊಂಡಿದ್ದಾಯ್ತು. ಪುಟ್ಟಿ ತಕ ಫೋನ್ನ ಎಲ್ಲ ಡಿಲೀಟ್ ಮಾಡ್ತೀನಿ ನಾವೆಲ್ಲನೂ. ಪುಟ್ಟಿ ತಕ, ಇದನ್ನಲ್ಲೇ ಕೊಟ್ಬಿಟ್ಟು ಬಾ ಹೋಗು. ಕೊಡೋಣ. ಓಡು ಕೊಟ್ಬಿಟ್ಟು ಬಾ ಹೋಗು. ಅಪ್ಪ ಅಕ್ಕ, ಎಷ್ಟೊಂದು ಫೋಟೋಗಳವೆ ಕಣಕ್ಕ. ಅಕ್ಕ ಈಗ ಹೆಂಗೋ ಸಾಕ್ಷಿ ಸಿಕ್ತಲ್ವೇನಕ್ಕ. ಈಗ ನಾವೆಲ್ಲ ತೋರಿಸ್ಬಿಟ್ಟು ಒಂದೇ ಕಿತನೇ ತೋರಿಸ್ಬಿಟ್ಟು ಮದುವೆನ ಕ್ಯಾನ್ಸಲ್ ಮಾಡ್ಬಿಡ್ಬೇಕಕ್ಕ. ತೋರ್ಸೋದು ಬೇಡ, ಇರು ಸಮಾಧಾನ ಮಾಡ್ಕ. ಆ ಫೋನ್ ನಂಬರ್ ಐತಲ್ಲ ತಕೊಂಡು ಹುಡುಗಿಗೆ ನೀವು ಹೇಳೋಣ, ನೋಡೋಣ ಏನು ಮಾಡ್ತಾಳೋ ಏನೋ ಆ ಹುಡುಗಿ ಅಲ್ವೇ. ಅಕಸ್ಮಾತ್ ಇಲ್ಲ ಫ್ರೆಂಡು ಅಂತ ಹಂಗೆ ಉಲ್ಟಾ ಹೊಡೆದ್ಬಿಟ್ರೆ ಏನು ಮಾಡ್ತೀಯಾ? ಅದು ಸರಿನೇ.